ಹಾಕೊಳ್ಳಿ ಹಾಯ್. ಹೌದಾ ಏನೋ ಮಾಡ್ತಾನೆ ಏನೋ ಡುಮ್ 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 ಟುನಕ ಡುಮ್ 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 ಡುಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ತುಂಬ ದಿನ ಆಯಿತು ನಾನು ವ್ಲಾಗ್ ಹಾಕಿಲ್ಲ. ನೆನ್ನೆ ನಾವು ಒಂದು ಮದುವೆಗೆ ಹೋಗಿದ್ವಿ. ಇನ್ಯಾರೆಲ್ಲ ಸಣ್ಣ ಮುನ್ನವ್ರ ಮದುವೆಗೆ ಹೋಗಿದ್ವಿ. ಗೌಡ್ಗೆರೆ ಇಲ್ಲಿ ನಡೀತಲ್ವ. ನಾವು ತುಂಬ ದಿನದಿಂದ ಗೌಡ್ಗೆರೆಗೆ ಹೋಗ್ಬೇಕು ಅಂತ ತುಂಬಾ ಟ್ರೈ ಮಾಡಿ ನಿಂತಿದ್ದಾಯಿತು. ಹಂಗೆ ಗೌಡ್ಗೆರೆಗೂ ಹೋಗ್ಬೇಕಾಗಿತ್ತು. ಗೌಡ್ಗೆರೆ ಚಾಮುಂಡೇಶ್ವರಿ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಬೇಕು ಅಂತ ಇದ್ವಿ. ಹಾಗೆ ಒಂದು ಮದುವೆನೂ ಇತ್ತಲ್ವಾ, ಸಣ್ಣ ಮುನ್ನೋದು. ಹಾಗೆ ಅವ್ರನ್ನೂ ಕೂಡ ನೋಡ್ದಂಗೆ ಆಗುತ್ತೆ, ಅವ್ರ ಮದುವೆಗೂ ಕೂಡ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಹೋಗಿದ್ವಿ. ಹಾಗಾಗಿ ನೆನ್ನೆ ಆ ಒಂದು ವಿಡಿಯೋ ಮಾಡುವಾಗ ನಾನು ಸ್ಟಾರ್ಟೇ ಮಾಡಲಿಲ್ಲ. ಯಾಕಂದರೆ ಬೆಳಗಿನ ಜಾವ ಸ್ಟಾರ್ಟ್ ಮಾಡಿದೆ, ಬಟ್ ಆದರೆ ವೆಲ್ಕಮ್ ಮಾಡಲಿಲ್ಲ. ಆಯಿತಾ, ಹಂಗಾಗ್ಬಿಟ್ಟು ಇವಾಗ ಆ ವೆಲ್ಕಮ್ ಮಾಡ್ತಾ ಹಾಗೆ ಇವತ್ತು ನೆಕ್ಸ್ಟ್ ಡೇ ನಾವು ಮದುವೆ ಮುಗಿಸ್ಕೊಂಬಂದು ನೆಕ್ಸ್ಟ್ ಡೇ ಮದುವೆಗೆ ಹೋಗಿ ಬಂದು ತುಂಬಾ ಹೆಡ್ಡಾಗಿ ಬಂದ್ಬಿಡ್ತು ನನಗೆ. ಒಂದು ಗೌಡ್ಗೆರೆ ಬಿಟ್ಟು ನಂತರ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಅಂತ್ಯಂತ ಅಸಾಧ್ಯ ಅಲ್ಲ, ಇನ್ನೂ ಕೂಡ ತಲೆನೋವಿದೆ. ನಾವು 5 ಗಂಟೆಗೆ ಬಂದ್ವಿ. ಅವಾಗಿಂದ ನಾನು ಬಟ್ಟೆ ಕಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ಮಲ್ಕೊಂಡು ಹೆಂಗೆ ನಿದ್ದೆ ಹೋದ್ನೋ ಗೊತ್ತಿಲ್ಲ, ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಮತ್ತು ಇನ್ನೂ ಕೂಡ ತಲೆನೋವಿದೆ. ಹಂಗಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ನೆನ್ನೆ ಸ್ಟಾರ್ಟಿಂಗಲ್ಲಿ ವೆಲ್ಕಮ್ ಮಾಡೋಕ್ಕಾಗಲಿಲ್ಲ, ಆಮೇಲೆ ಎಂಡ್ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೋಡಿ ಬ್ಲಿಂಕ್ ಆಗ್ತಾ ಇದೆ. ಹಂಗಾಗಿ ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಎಂಡೂ ಮಾಡಿಬಿಡುವ ಅಂತೇಳ್ಬಿಟ್ಟು ಬಂದಳೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಂಗೆ ಮಲ್ಕೊಂಡೆ. ಇವಾಗ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಸುಮಾರು ಆಗೋಗಿದೆ. ಅಲ್ಲೇನಾದ್ರು ಕ್ರಿಸ್ತ ಶಕ ಆಗಿಲ್ಲ, ನಾವು ಹುಟ್ಟಿ ಕ್ರಿಸ್ತ ಶಕ ಆಗಿರ್ಬೋದೇನೋ ಗೊತ್ತಿಲ್ಲ. ಇವಾಗ ಟೈಮ್ ಬಂದು 11:30 ಮೇಲಾಗಿದೆ. ಈಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಇದೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಆಗ್ತಾಯಿದ್ದೀನಿ. ಇದೆಲ್ಲ ತಿಂಡಿ ಮಾಡಿ ನಾವು ತಿನ್ನೋದ್ರೊಳಗಾಗಿ ನೆನ್ನೆ ನಾವು ಮದುವೆಗೆ ಹೋಗಿದ್ವಲ್ಲ, ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಮದುವೆ ಕ್ಲಿಪ್ಪಿಂಗ್ಸು ಹೋಗಿ ನೋಡಿ ಆರೈಸಿ ನಾವು ಡೈಲಿ ರೂಟೀನ್ದು ಹಾಕಬೇಕು ಅಂತ ನಾನು ಆಸೆ. ನನಗೆ ವ್ಯೂ ಜಾಸ್ತಿ ಕೊಟ್ಟರೆ ಖಂಡಿತ ಡೈಲಿದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಒಂದು ವಾರಕ್ಕೊಂದು ಅಥವಾ 15 ದಿನಕ್ಕೊಂದು ಆಗ್ತಾಯಿದ್ದೀನಿ ಅಂದರೆ ವ್ಯೂಸ್ ಇಲ್ಲದ ಒಂದು ಕಾರಣಕ್ಕೋಸ್ಕರ. ಇವಾಗ ನನ್ನ ಮದುವೆಗೆ ಹೋಗಿದ್ವಲ್ಲ, ಅದೊಂದು ಕ್ಲಿಪ್ಪಿಂಗ್ನ ತೊಗೋಬೇಕು ಅನ್ನಿಸ್ತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಗಿ ನಿನ್ನೆ ಒಂದು ಗೌಡ್ಗೆರೆಗೆ ಹೋಗುವಾಗ ಹೊರಟಿದ್ದು ಏನು ಎತ್ತ ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ. ಮದುವೆ ಬ್ಲಾಗ್ನ ನೋಡ್ಕೊಂಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಈ ಒಂದು ಪಲಾವ್ ಮಾಡ್ತಾ ಇರ್ತೀನಿ.
ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿ ಸಿಗ್ತೀವಿ ನೋಡಿ. ನಾನು ನನ್ನ ಮಗಳು ಇವತ್ತು ಮಾತ್ರ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ ಇಟ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀವಿ. ಈ ಬ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಅಥವಾ ನಿಮಗೆ ಸ್ಪೆಷಲ್ ಆಗಿರ್ಬೋದು, ಅಥವಾ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. ಹೋಗ್ತಾ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ವಾಯ್ಸ್ ಯಾಕೆ ಕಮ್ಮಿದೆ ಅದು ತುಂಬ ನಿಶಬ್ದವಾಗಿದೆ ನೋಡಿ. ಇವಾಗ ಕತ್ಲಿದೆ, ಈಗ ಹೋಗ್ಬೇಕು, ಬಸ್ ಕ್ಯಾಚ್ ಮಾಡಬೇಕು, ತುಂಬ ಕತ್ಲಿದೆ. ಹಾಗಾಗಿ ಈಗ ಹೋಗ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬಾಯ್, ಬನ್ನಿ ಬಾಯ್ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಹೋಗ್ತಾ ಹೋಗ್ತಾ ಬ್ಲಾಗ್ನ ಮಾಡ್ತೀನಿ. ನಿಮ್ಮ ಜೊತೆಗೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಗೊತ್ತೇನೇನೆಲ್ಲ ಆಗುತ್ತೋ ಅದೆಲ್ಲ ಅದು ಬಿಡ. ನೋಡಿ 6 ಗಂಟೆ ಆಗಿದೆ, ಆದರೂ ಕೂಡ ಎಷ್ಟೊಂದು ಕತ್ಲು ಇದೆ. ಇವಾಗ ಬೆಳಕು ಕರೀತಾ ಇದೆ ನೋಡಿ. ಕೂಕು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಂದು ಚೆನ್ನಾಗಿದೆ, ಕೂಕು ಸ್ಯಾರಿ ಚೆನ್ನಾಗಿದೆ, ನನ್ನ ಸ್ಯಾರಿ ಚೆನ್ನಾಗಿದೆ. ಕಮೆಂಟ್ ಮಾಡಿ. ಇಬ್ಬರು ಯಾರು ಸ್ಯಾರಿ ಚೆನ್ನಾಗಿದೆ ಹೇಳಿ. ನಾನು ಹೇರ್ ಬಿಟ್ಟಿಲ್ಲ, ಯಾಕಂದರೆ ಇಲ್ಲಿ ಗಾಳಿಗೆ ಎಲ್ಲ ಸ್ಟ್ರೈಟಿಂಗ್ ಎಲ್ಲ ಹೋಗ್ಬಿಡುತ್ತೆ. ನಾನು ಕೂಪಿಗೆ ಈ ಸ್ಯಾರಿ, ನಾವು ಕೂಪನೇ ಇಷ್ಟಪಟ್ಟಿದ್ದು ಈ ಸ್ಯಾರಿ ಫಸ್ಟು ಆನ್ಲೈನ್ ಇದರಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ಲು, ಅದು ಕ್ಯಾನ್ಸಲ್ ಆಗಲಿ. ಬಂದಮೇಲೆ ಇಷ್ಟ ಆಗಿದ್ದು ಇದು ಮೀಶೋದಲ್ಲಿ ಇತ್ತಲ್ವ, ಕ್ಯಾನ್ಸಲ್ ಆಗಿಬಿಡ್ತು. ಈಗ ಕೂಕು ಸ್ಯಾರಿ ಬುಕ್ ಮಾಡಿದ್ಲಲ್ಲ, ಅದು ಕ್ಯಾನ್ಸಲ್ ಆಗಿಬಿಡ್ತು. ಪರ್ಪಲ್ ಕಲರು. ನಾನು ಅದಕ್ಕೆ ಈ ಸೀರೆ ನನಗೆ ಅಂತ ತೊಗೊಂಡಿದ್ದು, ನೀಟಾಗಿಡಿ. ಈ ಸೀರೆ ನನಗೆ ಅಂತ ತೊಗೊಂಡಿದ್ದಲ್ವ, ಈ ಸೀರೆನ ಇವಳಿಗೆ ಕೊಟ್ಟೆ. ಇದು ನೀನು ಉಟ್ಕೊ, ನಾನು ಬೇರೆ ತಗೊಂಡ್ಬಿಡ್ತೀನಿ, ಅಂಗಡಿಗೆ ಹೋಗಿ ಒಂದು ತಗೊಂಬರ್ತೀನಿ ಅಂತ ಹೋದರೆ ಅಲ್ಲಿ ಇದೇ ಥರದ್ದು ತೆಗ್ದಾಕ್ಬಿಟ್ರೆ ಸೀರೆನ. ಇವಳು ಇಷ್ಟಪಟ್ಟಿದ್ದ ಕಲರೇ ಇತ್ತು, ಪರ್ಪಲ್ ಇಷ್ಟಪಟ್ಟಿದ್ಲು. ನನಗೆ ಈ ಪಿಂಕ್ ಒಂದು ಇಷ್ಟ ಆಯಿತು, ತುಂಬ ಪರ್ಪಲ್. ಯಾಕಂದ್ರೆ ನಂಗೆ ಇಷ್ಟನೇ ಆಗಿಲ್ಲ ಪರ್ಪಲ್ ಸೀರೆನೇ ಇಲ್ಲ. ಆ್ಯಕ್ಚುಲಿ ನೋಡ್ಬೋದು ನನ್ನ ಬ್ಲಾಗಲ್ಲಿ ಪರ್ಪಲ್ ಬಟನೇ ಹಾಕಲ್ಲ ಜಾಸ್ತಿ. ಇದು ಇಷ್ಟಪಟ್ಟಿದ್ದು ಸಿಕ್ತಲ್ಲ ಅಂತ ಅದಕ್ಕೆ ನಾನು ಸ್ಟಿಚ್ ಮಾಡಿದೆ. ಮನೆಗೆ ಹೋಗಿ ಬಂದು ತೋರಿಸ್ತೀವಿ ಸ್ಟಿಚಿಂಗ್. ಇಲ್ಲಾಂದರೆ ನೋಡೋಣ, ಎಲ್ಲ ಸಾಧ್ಯ ಆದರೆ ಪ್ಲೇಸ್ ಸಿಕ್ತು ಒಳ್ಳೆಯದು. ಇವಳು ನನ್ನ ಬ್ಲೌಸ್ ನಾನು ಯಾವ ಥರ ಹೊಲ್ದಿದ್ದೀನಿ, ನನ್ನ ಬ್ಲೌಸ್ ಯಾವ ಥರ ಹೊಲ್ದಿದ್ದೀನಿ ಅಂತ ಶೇರ್ ಮಾಡ್ಕೊತೀನಿ ಆಯಿತಾ. ನೋಡಿ, ನಾನು ಸಾಬ್ರು ಮುಸ್ಲಿಮ್ಸ್ ಕಣಕ್ಕೆ ಅಂತ ಇದ್ದೀನಿ. ಎಲ್ಲರೂ ನೋಡಿದ್ರೆ ಮುಸ್ಲಿಮ್ಸ್ ಅನ್ನೋದು ಯಾರ ಜಾಸ್ತಿ. ಅದು ಕಣ್ಣಿ ಬರ ಹಚ್ಚಿದೆಲ್ಲ ಇನ್ನೂ ಸೇಮ್. ಇನ್ನು ಲಿಫ್ಟಿಗೆ ಹಾಕಿದೀವ, ಮಿಂಚು ಹಾಕೊಂಡ್ಬಿಟ್ರೆ ಇನ್ನು ಯಾರೂ ನಂಬಲ್ಲ. ಹಣೆಗೆ ಬಟ್ಟೆ ಇಕ್ಬಾರ್ದು, ಸಾಬ್ರು ಅಂತಾರೆ. ಬೆಳಕು ಕರೀತು. ಸೂರ್ಯೋದಯಕ್ಕೆ ತೋರಿಸೋದು ಚೆನ್ನಾಗಿದೆ. ಸೂರ್ಯೋದಯ, ಸನ್ರೈಸ್ ಕಾಣ್ತಾ ಇದೆಯಾ? ಇನ್ನು ಸನ್ರೈಸ್ ಹುಟ್ಟುತ್ತಾ ಇದೆ, ಸನ್ರೈಸ್ ಆಗ್ತಾ ಇದೆ. ನೋಡಿ ಹಿಂಗಿದಲ್ಲ, ಎಲ್ಲೋಗ್ತಿದ್ದೀವಿ ಗೊತ್ತಾ? ಹೇಳ್ತೀವಿ ಬನ್ನಿ, ಓದಾದ್ಮೇಲೆ ಆಮೇಲೆ ನಾಳೆ ಗೊತ್ತಾಗಿ ಮುನ್ನ ಹೇಳ್ತೀನಿ ನಾನು ಅಲ್ಲ. ಬಟ್ ವ್ಲಾಗಲ್ಲಿ ನಾನು ಇದೊಂದು ಏನು ಮಾಡ್ತಿದ್ದೀನಿ, ನಾನು ಏನು ನಡೀತಾ ಇದೆಯೋ ಅದನ್ನು ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ತಮ್ಮೇಲಲ್ಲಿ ಗೊತ್ತಾಗಿರ್ಬೋದು, ಮೋಸ್ಟ್ಲಿ ಹೇಳಕ್ಕೆ ಬರಲ್ಲ. ಮೋಸ್ಟ್ಲಿ ಅಲ್ಲ, ಪಕ್ಕ ಗೊತ್ತಾಗಿರುತ್ತೆ. ಬಟ್ ಆದ್ರೂ ನಾನು ವ್ಲಾಗ್ ಮಾಡುವಾಗ ನನಗೆ ಅನಿಸಿಕೆ ಹೇಳ್ತಾ ಇದ್ದೀನಿ. ಅವ್ರು ನೋಡ್ತಾವ್ರೆ ಪಾಪ. ಅದು ಯಾರ ಹತ್ರ ಹಿಂಗೆ ಮಾತಾಡ್ತಿದ್ದೀರ? ಕ್ಯಾಮ್ರಾ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಸೂರ್ಯ ತೋರಿಸ್ತೀನಿ ನೋಡಿ. ಉಪ್ಪು ಅದನ್ನ ಉಪ್ಪು ಕಲ್ಯಾಣ ಏನೋ ಸೌದೆ ಇದೆ, ಹೇಳೋದು ನಾತಿ ಏನವ್ವ ಇದರಲ್ಲಿ ಕಣ್ಣಿಗೆ ಎಷ್ಟು ಚೆನ್ನಾಗಿ ಹಚ್ಚಿದೆ ಗೊತ್ತಾ? ಸಖತ್ತಾಗಿ ಹಚ್ಚಿದ್ದೆ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ ಗೊತ್ತಾ? ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕಿತ್ತು, ಕ್ಯಾಚ್ ಮಾಡಿದ್ವಿ. ಸರ ಚೆನ್ನಾಗಿದೆ. ಇದು ಕೂಕು ಸರ ನಾನು ಅಗಳಿದ್ದೀನಿ. ಏನಾಗಲ್ಲ, ಇಬ್ರಿಗೂ ತಗೊಂಡಿದ್ದೆ ಅಂತ ಹೇಳಕ್ಕೆ. ಇದು ನಂಗೆ ತುಂಬ ಇಷ್ಟ ಆಗಿತ್ತು ಈ ಸರ. ಅಮ್ಮ ನಾನು ಹಿಂಗಂತ ತಗೊಂಡು ನನಗೆ ಬರ್ತಡೇ ಕೊಟ್ಟಿದ್ದು. ಇವಾಗ ಆ ಸರ ನೋಡೋಕ್ಕಾಗಲ್ಲ. ಚೆನ್ನಾಗಿದೆ ಅಂತ ಸರ ಅಲ್ಲ, ನನಗೆ ಅಂತ ಬೈ ಮಾಡಿದ್ದಳು. ಹೌದು, ಇನ್ನೊಂದಿದೆ ಸರ, ಅದು ಇದು ಹೋಗ್ತಾ ಇದೆ. ಬಸ್ ಇನ್ನೊಂದು ಹೋಗ್ತದೆ, ಬೇಜಾನ್ ಬಸ್ ಇದಾವೆ ಇಲ್ಲಿ.
ಹೋಗಲಿಕ್ಕೆ ತುಂಬ ಅನುಕೂಲ ಇದೆ. ನಾವು ಗೌಡ್ಗೆರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇವೆ. ಹಾಂ, ಇವಳ ರಶ್ಮಿಕಾ ಮಂದಣ್ಣ ಅಲ್ಲ ಅಲ್ಲಿ ಹೂವು ತಗೊಂಡ ಸಿರಪಿನ ನೋಡಿ. ಕೇಳೋರ್ನ ಇಬ್ರು ಒಂದೊಂದು ಅದೇನೆ ಬಾ ಕೊಡು. ಇಲ್ಲಿದಾರಲ್ಲ. ಹಲೋ ನೋಡಿ, ಬೇಕು ಕೊಡಲ್ಲ ಸಿಗಲ್ವ? ಫೋನ್ ಪೇ ಮಾಡ್ತೀನಿ, ಮಾಡು. ಇಲ್ಲ ಎರಡು ಮುಡಿಕ ಇಂತಿರ್ಕ ಹಾಂ ಹಾಂ ಜಾಸ್ತಿ ಇಲ್ಲ ಚೆನ್ನಾಗಿ. ಫೋನ್ ಪೇ ಮಾಡಿದ್ರೆ ನಂಬರ್ ಮಾಡಿ ಕೊಡು, ಮಾಡು. ರಿಟರ್ನ್ ಬರೋಕ್ಕೆ ನನಗೆ ಒಂದು 20 ದಿನ ಆಯ್ತದೆ. ಮದುವೆ ಎಲ್ಲಿ ನಡೀತಾರದು? ಫಸ್ಟ್ ದಸ್ತಕ್ಕೆ ಹೋಗಿ ಪೂಜೆ ಸಾಮಾನು ಇಟ್ಕೊಳ್ತಿದ್ದೀರಾ? ಎಲ್ಲೇ? ಹಾಂ, ಹಾಂ. ಹಾಂ, ಅಲ್ಲ ಇಲ್ಲ, ಮದುವೆ ನಡೀತಾ ಇರೋದು. ಅಲ್ಲಿ ರೂಮ್ ಸಿಗುತ್ತೆ ಅಂತ ಹೇಳಿದ್ರು. ಹಣ್ಣು ಕೈ ಮಾಡಿಸ್ಕೊಂಡ್ಬಿಟ್ಟು ಹಾಂ. ಫಸ್ಟು ತಿರುಗಿ ಮಾಡ್ತೀವಿ, ಆಮೇಲೆ ಹೋಗೋದು. ಅಷ್ಟೊತ್ತಿರು.
ಹಿಡಿತೀರ ಹಾಯ್ ಎಲ್ಲರೂ ನಿಮಗೆ ಇವ್ರಿಗೂ ಸಪೋರ್ಟ್ ಮಾಡಿ ಓಕೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಮಾಡ್ಕೊಳ್ಳಿ ಫೇಸ್ ರಿವೀಲ್ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಹೌದಾ ಹಾಯ್ ಹಾಯ್ ಮಾಡಿ ಚೆನ್ನಾಗಿದ್ದೀರಾ ಸನ್ನೂರ ಅಮ್ಮ ಅಲ್ಲ ಇವರು ಇಲ್ಲ ಮುನ್ನೂರಮ್ಮ ಅವರು ಬ್ಯುಸಿ ಇದಾರೆ ಅವ್ರು ಕಡೆ ನಾವು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಓಕೆ ಬನ್ನಿ ಬ್ರೋ ಸಾಕು ಬ್ರೋ ಡುಮ್ 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 ಟುನಕ ಡುಮ್ 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 ಎಲ್ಲರೂ ಯೂಟರ್ನ್ ಹೊಡೆಯೋದೆ ವೈಫಿಂದ ಡುಮ್ 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 ಗಾಯ್ಸ್ ಎಲ್ಲರೂ ನೆಕ್ಸ್ಟ್ ಇವರು ವೈಫ್ ಬರ್ತಾರಲ್ಲ ಅವರು ಯೂಟರ್ನ್ ಹೊಡಿದೇ ಹೊಡಿತಾರೆ ಮುಂದಾಡಿ
ಏನೋ ಮಾಡ್ತಾನಂತ ಬಂದೆ ಏನೋ ಇಲ್ಲ ಬಿಡಿಯೋಣ ಆಯ್ತು ಮುಗಿದಾಯ್ತು ನಿಮ್ಮ ಫೋನ್ ಹ್ಯಾಕ್ ಮಾಡ್ಬಿಟ್ವಿ ಏನಿಲ್ಲ ನಮ್ಮ ಇನ್ಸ್ಟಾ ಐಡಿ ಫಾಲೋ ಮಾಡಿ ಆಯ್ತು ಬನ್ನಿ ಬೇಗ ಬನ್ನಿ ಶಾಸ್ತ್ರಗಳಿದಾವಲ್ಲ ಅಲ್ಲಿ ಆದ್ರೆ ಊಟ ಆದ ಮೇಲೆ ಹೆಂಗಿದೆ ಸೆವೆನ್ ಅಪ್ ಕೊಡಿ ಒಂದು ಸ್ಪ್ರೈಟ್ ಸೆವೆನ್ ಅಪ್ ಇದ್ರೆ ಅದೇ ಸ್ಪ್ರೈಟ್ ಅದು ಕಮ್ಮಿ ಆಗುತ್ತೆ. ದೊಡ್ಡದು ಕೊಡಿ ದೊಡ್ಡದು ಹಾಂ ಕೊಡಿ ಹಾಂ ಇದು ಕೊಡಿ ಕೋಲ್ಡ್ ಇದೆಯಾ ಅದು ಎಲ್ಲರೂ ಕುಡಿತಾರೆ ರೆಡ್ ಬುಲ್ಲ ನಾವು ಒಂದ್ಸಲ ಕುಡಿದೋದು ಕೋಲ್ಡ್ ಜಾಸ್ತಿ ಇರಲಿ ರೆಡ್ ಬುಲ್ಲ ನನ್ನ ಕೈಯಲ್ಲಿ ಪರ್ಸ್ತಿದೆ 120 ರೂಪಾಯಿ ಅದಲ್ಲ ಅಲ್ಲಿಂದ ಸರ್ಕಲ್ ಸರ್ಕಲ್ ಅದೇ ಗೌಡ್ಗೆರೆ ಸರ್ಕಲ್ ಅಂತ ಅಲ್ಲ ಹಾಂ ಅಲ್ಲಿಂದ ಇಲ್ಲಿಗೆ 120 ತೆಗ್ದಿದಲ್ಲ ಕಡಿ ಕಡಿ ರೆಡ್ ಇಲ್ಲ ಅವ್ರಿಗೆ ಗ್ರೀನ್ ಬ್ಲೂ ಐತೆ ಓಪನ್ ಆಯ್ತು ಸೀರೆ ಸಿಗುತ್ತೆ ತಾಳಿ ಕುಡೀರಿ ನೀವು ಸ್ವಲ್ಪ ಕುಡ್ದೋಡು ಹೆಂಗೈತೆ ಚೆನ್ನಾಯ್ತಾ ಚೆನ್ನಾಯ್ತಲ್ಲ ಕುಡಿಬೋದು ಥರ ಚೆನ್ನಾಗಿದೆ ಸ್ವೀಟ್ ಇರ್ಬೇಕಾಯ್ತು ಚೆನ್ನಾಗಿರೋದು ಕೋಲ್ಡ್ ಐತೆ ಕುಡಿ ಏನು ಕೊಟ್ರೆ ರೆಡ್ ಬುಲ್ಲ ಆದರೆ ಏನಾಯ್ತು ಎಲ್ಲರೂ ಕುಡಿತಾರೆ ಕುಡಿ ಅರ್ಧ ಕುಡಿ ಕರೆಕ್ಟಾಗಿ ಕುಡಿ ಕುಡಿ ಅರ್ಧ ಕರೆಕ್ಟಾಗಿ ಏ ಕುಡಿ ಚೆನ್ನಾಗೈತೆ ಅದು ರೆಡ್ ಬುಲ್ಲ ಬುಲೆ ಸಖತ್ತೈತೆ ಬಲಂತ ಮಾಡಬಾರ್ದು ಯಾವುದು ಮತ್ತೆ ನನಗೆ ಇಷ್ಟೊತ್ತು ಯಾಕೆ ಕೊಡಿ ಕೊಡಿ ಅಂದೆಲ್ಲ ಯಾಕೆ ಆಯ್ತು ಈಗ ಬೇಡ ಅಲ್ಲಿ ಓಪನ್ ಆಗೈತೆ ಹೆಂಗೆ ಇಸ್ಕೊಂತಾರೆ ವಾಪಸ್
ಒಂದೊಂದು ತರ್ತಾರಪ್ಪ. ನೋಡ್ಕೊಂಡ್ಬಂದ್ರ ಫ್ರೆಂಡ್ಸ್, ನೋಡ್ಕೊಂಡ್ಬಂದ್ರ ವಿಡಿಯೋನ ಹೇಗಿತ್ತು ನೋಡಿ. ಎಣ್ಣೆನ ಸ್ವಲ್ಪ ಮಾತಾಡೋ ರಭಸದಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಬನ್ನಿ ನೋಡಿ, 1.5 ಲೋಟಕ್ಕೆ ಎಷ್ಟೊಂದು ಎಣ್ಣೆ ಹಾಕಿದ್ದೀನಿ ಅಂತ ನಾನಂದ್ರೆ ಪಲಾವ್ಗೆ ಕಾಣ್ತಾ ಇದೆಯಾ ನೋಡಿ. ಎಷ್ಟೊಂದು ಎಣ್ಣೆ ಹಾಕ್ಬಿಟ್ಟಿದ್ದೀರಲ್ಲ ಅಂತ ನಾನಂದ್ರೆ ಇವಳೇನಂತೇಳಿ, ಅಯ್ಯೋ ಇಲ್ಲಿ ಬಿಡಮ್ಮ ಅಪ್ರೂಪಕ್ಕೆ ಮಾಡ್ತಾ ಇದೆಯಾ ಅಂತ. ದಿನಾಳು ಪಲಾವೇ ನಮಗೆ ಅವಳು ಅಪ್ರೂಪಕ್ಕೆ ಅಂತಾರಲ್ಲ ಫ್ರೆಂಡ್ಸ್. ಅಂದ್ರೆ ಅಪರೂಪಕ್ಕೆ ಜಾಸ್ತಿ ಎಣ್ಣೆ ಹಾಕಿದ್ಯಲ್ವೇ ತಾಯಿ? ಏನಿಲ್ಲ, ಡೈಲಿನ ಎಣ್ಣೆ ಹಾಕೇ ಮಾಡ್ತೀನಿ ಜಾಸ್ತಿ. ಏನು ಕಮ್ಮಿ ಎಣ್ಣೆ ಗಿಣ್ಣೆದಲ್ಲಿ ಹಿಡಿತಾ ಇಲ್ಲ, ತಿನ್ನೋದ್ರಲ್ಲೂ ನಾನು ಜಾಸ್ತಿ ಅಷ್ಟೊಂದು ಹಿಡಿತಾ ಇಲ್ಲ. ಬಟ್ ಅದು ಇವಳು ಏನು ಕೇಳಲ್ಲ ಅಂತ ಕೊಡ್ಸಲ್ಲ. ನನಗೆ ಹೇಳ್ಬೇಕಂತ ತರ್ತೀನಿ, ಇವಳು ಮುಂದಕ್ಕೆ ಇಕ್ತೀನಿ, ಅವಳು ಅದು ತಿನ್ನೋದು ಇಲ್ಲ, ಬರೀ ಪಲಾವ್ ತಿಂತಾಳೆ ಅಷ್ಟೇ. ಈ ಬಟ್ಟೆನ ನೀವು ಇಲ್ಲಿ ಮತ್ತೆ ಚೈನೀಸ್ ನೋಡಕ್ ಮಾತ್ರ ಸಾಧ್ಯ. ಇನ್ನೂ ಒಂದೈತೆ ಎಲ್ಲೋ ಕಲರ್ ನೈಟ್, ಅದಕ್ಕೆ ಎಲಾಸ್ಟಿಕ್ ಕೊಟ್ಟಿಲ್ಲ, ಅದನ್ನ ಬಂದಿಲ್ಲ ಕ್ಯಾಮ್ರಾ. ಎಲಾಸ್ಟಿಕ್ಕಿಂದು ನೈಟ್ ಐತೆ ನಮ್ಮ ಮನೇಲಿ. ನಾನು ಒಂದು ಏನು ಮೀಶೋದು ಪ್ರಾಡಕ್ಟ್ಸ್ ತಂದು ಬ್ಲಾಗ್ ಮಾಡಿದ್ನಲ್ಲ, ಅವಾಗ ತೊಗೊಂಡಿದ್ದದು, ಇದ್ರ ಜೊತೆಗೆ ತೊಗೊಂಡಿದ್ದು ಎಲ್ಲೋ ಕಲರ್ ನೈಟ್. ನಾನು ಯೂಸೇ ಮಾಡಿಲ್ಲ, ಎಲಾಸ್ಟಿಕ್ ಹೋಗ್ಬಿಟ್ಟಿದ್ದೆ ಅಂದಕ್ಕೆ ಕೊಟ್ಟವನೇ ಮೀಶೋದನು. ಅದು ವಾಪಸ್ ಮಾಡಲಿಲ್ಲ ಮೀಶೋದವರು. ಸಾರಿ, ಮತ್ತೆ ಮೀಶೋದವ್ರು ನೋಡಿದೆ ನಾನು ಬೇಕಾಗ್ಬಿಟ್ಟಿಲ್ಲ, ಸಾರಿ ಆಯ್ತಾ. ಅದ್ರದ್ದು ಹಾಕೋಬೇಕು ಈ ಸಲ, ಯುಗಾದಿಗೆ ಹಾಕೋತೀನಿ ಅಂದ್ರೆ. ಅವಾಗ ಇನ್ನೊಂಥರ ಚೈನೀಸ್ ಬರುತ್ತೆ ನೋಡ್ರಿ, ಬೇರೆ ಕಲರಲ್ಲಿ ಬರುತ್ತೆ, ಎಲ್ಲೋ ಕಲರ್. ಅದಕ್ಕೆ ನಾನು ಎಲಾಸ್ಟಿಕ್ ತಂದು ಹಾಕ್ಬೇಕು. ಕೋಟಿ ಸಲ ಹೋಗ್ಬಿಡ್ತೀನಿ ಅಂಗಡಿಗೆ. ಕೋಟಿ ಸಲ ಹೋದ್ರೆ ಕೋಟಿ ಸಲ ಹೋಗಲ್ಲ, ಸುಮ್ಮನೆ ಹೇಳಿದ್ದು. ಅಂಗಡಿಗೆ ಹೋಗ್ಬಂದ್ರೂ ನಾನು ಎಲಾಸ್ಟಿಕ್ ಮಾತ್ರ ಮಾಡಿಸ್ಕೊಳ್ತೀನಿ. ಎಲಾಸ್ಟಿಕ್ ತೊಗೊಂಬರ್ಬೇಕು. ಎಲಾಸ್ಟಿಕ್ ತೊಗೊಂಬಂದು ಈ ಸಲ ಯುಗಾದಿ ಹಬ್ಬಕ್ಕೆ ಅದೇ ಹಾಕೊಳ್ಳೋದು. ಯಾಕೆ ಹಿಂಗಂದೆ ಅಂದರೆ ಈ ಥರ ಆಕ್ಷನ್ ಮಾಡ್ತಾರೆ. ಎಲಾಸ್ಟಿಕ್ ಇದೆ ನೋಡಿ, ಇಲ್ಲಿಗೆ ಎಲಾಸ್ಟಿಕ್ ಹಾಕಬೇಕು, ಅದು ಹೊಲಿಬೇಕು, ಅದಕ್ಕೆ ನಿಂಗೆ ತಗೊಳ್ತೀನಿ. ಇವ್ರು ನಿನ್ನ ಸ್ವಲ್ಪ ಇಟ್ಕೊಳ್ಳೆ ನಗದ ಬ್ಲಾಗ್ ಕೂಸಿ ನಾನು ಏನೆಲ್ಲ ಮಾತಾಡ್ಬೋದು, ಇವ್ರು ಮಾತ್ರ ಬರೀ ನಗದೆ. ನಾವಂತೂ ಸಣ್ಣ ಮುಂದವ್ರನ್ನ ರಿಯಲ್ ನೋಡಿದ್ವಿ, ನನಗೆ ತುಂಬ ಖುಷಿ ಆಯ್ತಪ್ಪ. ನಿಮಗೆ ಹೇಗೆ ಅನ್ನಿಸ್ತು ಈ ಬ್ಲಾಗ್ನ ನೋಡಿ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ವಲ್ಲ ಎಲ್ಲಿ ನಿಂತ್ಕಂತೀಯ? ಕತ್ಲು ಇಲ್ಲಿ ಲೈಟಿಂಗ್ಸ್ ಹಾಕ್ಬೇಕು ಫ್ರೆಂಡ್ಸ್. ಈ ಮನೆಗೆ ಬಂದು 6 ತಿಂಗಳಾಯ್ತು. ಅದು ಹತ್ತತ್ರ ಇಲ್ಲಿ ಒಂದು ಇತ್ತಲ್ಲ, ಇಲ್ಲಿ ಅಡುಗೆ ಇದ್ರಾಗ ಹಾಕೋಂಥ, ಇಲ್ಲಿ ಹಾಕೋಂಥದ್ದಿತ್ತ ಲೈಟಿಂಗ್ಸ್, ಅದು ಹಾಕಿಲ್ಲ. ನಾನು ಬರೀ ಬ್ಲಾಗ್ ವಿಡಿಯೋ ತಗೊಂಡು ಮನೆ ಹಾಕ್ಬಿಡ್ತೀನಿ. ಏನು ನಗ್ತೇವೆ ಮಾತಾಡೋಕ್ಕೆ ಕೊಡೋಲ್ಲ, ಹಂಗೆ ಹೋಗ್ತಾವೆ. ಮೊದಲು ಹೋಗಿ ಬಂದಲ್ಲ, ಊಟ ಮಾಡಿ ಬಂದಾಳಲ್ಲ, ಹೋಗಿ ಪ್ರಸಾದ ತಿಂದು ಮಾಡ್ತಾಳೆ ದೇವ್ರದ್ದು ಗೋಡ್ಗೆರೆಯಲ್ಲಿ. ಚೆನ್ನಾಗಿತ್ತು, ಮದುವೆ ಚೆನ್ನಾಗಿತ್ತು. ಅದು ಮದುವೆ ಸಖತ್ತಾಗಾಯ್ತು, ಮದುವೆ ಚೆನ್ನಾಗಿತ್ತು. ನಾವು ರಿಸೆಪ್ಷನ್ಗೆ ಹೋಗೋದಕ್ಕೆ ಆಗಲಿಲ್ಲ, ಇಲ್ಲೇ ಹೋಗಿ ಬಂದು ಮದುವೆ ಮಾಡಿ ನಮ್ಮನೆಗೆ ದಿನನೂ ಪಲಾವ್. ಅದು ಹೊಸ್ತಾಗ ಒಬ್ರೊಬ್ಬಕ್ಕೆ ಆಗಿರ್ತದೆ. ಒಬ್ರೊಬ್ಬ ಫೀಲ್ ಮಾಡ್ಕೊಂಡು ತಿಂತೀಯಲ್ಲ ಆಶಾ. ಪಲಾವ್ ಚೆನ್ನಾಗಿ ಇಷ್ಟ, ಪಲಾವ್ ತಿಂತೀನಿ. ಹೋಟ್ಲಕ್ಕೂ ಆಗಲ್ಲ ನಮ್ಮ ಮನೆಗೆ ಇವಾಗ ಪಲಾವ್ ಅಷ್ಟು ಟೇಸ್ಟ್ ಬರ್ತದೆ. ಹೋಟ್ಲಕ್ಕೆ ತಂದುಬಿಟ್ರೆ ಬರೀ ಉಪ್ಪೆ ಒಯ್ದಿರ್ತಾರೆ, ಅದ್ರೊಳಗೆ ಒಂದು ಚಕ್ಕೆ ಲವಂಗ ಮಸಾಲೆ ಗರಂ ಮಸಾಲ ಐಟಮ್ಮೇ ಇರಲ್ಲ. ಒಂದು ಹೇಳ್ಬೇಕು ಅಂದರೆ ಪಲಾವ್ದು ಒಂದು ಕಾಳಿನ ಏನಿರೋ ಎಲ್ಲ, ಒಂದು ಕ್ಯಾರೆಟ್ ಇದ್ರೆ ಹೆಚ್ಚು, ಬೀನ್ಸ್ ಇರಲ್ಲ, ಆಲೂಗಡ್ಡೆ ಮಟಮಂತ ಇರಲ್ಲ, ಬೀಟ್ರೂಟ್ ಅಂತ ಹೇಳಲೇಬೇಡ್ರಿ. ಹೆಸರೇ ಮರ್ತಿರ್ತಾರೆ ಅವ್ರಿಗೆ, ಗೊತ್ತಿಲ್ಲ ಅವ್ರಿಗೆ ಹೆಸರು ಅಂತ. ಅದು ಭಾಳ ಜನಕ್ಕೆ ಹಾಕ್ಬೇಕಲ್ಲ, ಒಂದು 2 ಹಾಕ್ಬೇಕು. ಮೊನ್ನೆ ಒಂದಿನ ಈ ನೀರಿಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ಹಂಗಾಗ್ಬಿಟ್ಟು ಹೋಗಿ ಮೊನ್ನೆ ನಾನು ಹೋಗಿ ಪಲಾವ್ ತೊಗೊಂಬಂದೆ. ಆ ಪಲಾವ್ ತೊಗೊಂಬಂದಿದ್ದೀನಿ ಅಪ್ಪ, ನನಗೆ ತಿನ್ನೋಕ್ಕೆ ಆಗಲಿಲ್ಲ. ನಮ್ಮನೇಲಿ ಎಷ್ಟು ಚೆನ್ನಾಗಿರುತ್ತಲ್ಲಪ್ಪ ಅನಿಸ್ಬಿಡ್ತು ನಿಜವಾಗ್ಲೂ. ಅಪ್ಪ ಹೋಟ್ಲಾಗ ಚೆನ್ನಾಗಿತ್ತು, ಏನಿಲ್ಲ, ಬಟ್ ಅದೇ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ಬೇಕಲ್ಲ ಮಾಡಿದ್ದಾರೆ ಮಾಮೂಲಿ. ಏನಪ್ಪ ನಮ್ಮನೆಗೆ ಇನ್ನೇನಿಲ್ಲ, ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಹಾಕ್ತೀನಿ, ಒಂದು ಸ್ವಲ್ಪ ತರಕಾರಿ ಹೆಚ್ಚಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಪುದೀನ ಮಿಕ್ಸಿಗೆ ಹಾಕ್ಬಿಡ್ತೀನಿ, ಅದನ್ನ ಒಯ್ದು ಬಿಡ್ತೀನಿ. ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಮನೇಲಿರೋಂಥದ್ದು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಲಾಸ್ಟಿಗೆ ಹಾಕ್ಬಿಡ್ತೀನಿ ಅಷ್ಟೇ. ಬಟ್ಟೆ ಸರಿ ಮಾಡಿ. ಇದು ಚೈನೀಸ್ ಬಟ್ಟೆ ಅಲ್ವಾ ನನ್ನ ಪಾಲಿಗೆ. ಹಿಂಗೆ ಇದು ಚೈನೀಸ್ ನೋಡಿ, ಹೇಗಿದೆ ಚೆನ್ನಾಗಿದೆಯಲ್ಲ, ಯೆಲ್ಲೋ ಕಲರ್ ಇದೆ. ಅದನ್ನು ಶಿವರಾತ್ರಿಗೆ ಹಾಕ್ಕೊಡ್ತೀನಿ, ಇಲ್ಲ ಯುಗಾದಿ. ಶಿವರಾತ್ರಿಗಿಲ್ಲ ಯುಗಾದಿಗೆ ಗಂಟು ನಿಂತುಬಿಡು, ಹಂಗಿಂದ ಸಿಗ್ತದೆ. ಫ್ರೆಂಡ್ಸ್, ನಾವು ಸಣ್ಣಮ್ಮನವ್ರ ಮದ್ವೆಗೆ ಹೋಗಿದ್ವಿ. ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಒಳ್ಳೆ ರೀತಿ ಕಮೆಂಟೆಲ್ಲ ಹಾಕಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.